DNA ಎರಡನೇ ಸ್ಟೋರಿಯನ್ನು ನೋಡೋಣ. ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಆದ ಸಂದರ್ಭದಲ್ಲಿ ಇಡೀ ಭಾರತವೇ ಕೇಂದ್ರ ಸರ್ಕಾರದ ನಡೆಯನ್ನು ಶ್ಲಾಘಿಸಿತ್ತು. ಟೀಕೆ ಟಿಪ್ಪಣಿಗಳು ಬಂದವು. ಆ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಆಗಿ ಭಾರತದ ಜನತೆ ಒಂದು ಕಡೆ ಮಾತಾಡ್ತಾ ಇದ್ರೆ, ಇದೇ ಭಾರತದ ಇನ್ನೊಂದು ವರ್ಗ ಇದೇ ಆಪರೇಷನ್ ಸಿಂಧೂರ್ಗೆ ಏನು ಹೇಳಿತು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದರೆ ಪಾಕಿಸ್ತಾನ ಏನು ಹೇಳುತ್ತೆ ಅನ್ನೋದನ್ನು ನಾವು ಕೂಲಂಕುಷವಾಗಿ ಗಮನಿಸಬೇಕಾಗತ್ತೆ. ಅಂದರೆ ಪಾಕಿಸ್ತಾನದ ನಡೆ ಇರ್ಬೋದು, ಪಾಕಿಸ್ತಾನ ಅಂದುಕೊಟ್ಟಂಥ ಹೇಳಿಕೆ ಇರ್ಬೋದು, ಭಾರತದಲ್ಲಿ ಎರಡು ಅಭಿಪ್ರಾಯಗಳನ್ನು ಮೂಡುವಂತೆ ಮಾಡಿತ್ತು. ಅದರಲ್ಲೂ ಮಾಜಿ ಪ್ರಧಾನಿ ಇಮ್ರಾನ್ ಅವರ ಸಹೋದರಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ವಿಚ್ ಇಸ್ ಸೆನ್ಸೇಷನಲ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಭಾರತದ ಸೇನೆಯನ್ನು ಎದುರಿಸುವ ಶಕ್ತಿ ಪಾಕಿಸ್ತಾನಕ್ಕಿಲ್ವಂತೆ. ಯಾವುದೋ ಪಾಕಿಸ್ತಾನದ ಪ್ರಜೆ ಹೇಳ್ತಿರೋ ಮಾತಲ್ಲ ಇದು, ಯಾವುದೋ ಪಾಕಿಸ್ತಾನದ ಸಾಮಾನ್ಯ ವ್ಯಕ್ತಿ ಹೇಳ್ತಿರುವಂತಹ ವಿಚಾರ ಅಲ್ಲ ಅದು. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಅವರ ಸಹೋದರಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ, ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿದ್ದಂತಹ ಟೀಕೆ ಟಿಪ್ಪಣಿಗಳಿಗೆ ಯಾವ ರೀತಿ ಉತ್ತರವನ್ನು ಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಹೌದು, ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಆಧಾರದಲ್ಲೇ ನೋಡೋದಾದರೆ, ಆಪರೇಷನ್ನ ಸಿಂಧೂರ್ನ ಆ ಪ್ರಕ್ರಿಯೆಗೆ ಪಾಕ್ ಸೇನೆ ಹೆದರಿ ಹೋಗಿತ್ತು. ಉಲ್ಲೇಖ ಮಾಡಿದೆ, ಇದನ್ನು ಕೊಟ್ಟಿದ್ದು ಪಾಕಿಸ್ತಾನದ ಯಾವುದೋ ಸಾಮಾನ್ಯ ಪ್ರಜೆಯಲ್ಲ, ಮಾಜಿ ಪ್ರಧಾನಿಯಾಗಿ ಕೆಲಸವನ್ನು ನಿರ್ವಹಿಸಿದಂತಹ ಬಹಳ ಖ್ಯಾತಿಯನ್ನು ಹೊಂದಿರುವಂತಹ ಇಮ್ರಾನ್ ಅವರ ಸಹೋದರಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಹಾಗಾದರೆ ಪಾಕಿಸ್ತಾನದ ಆ ಸೇನಾ ಸಾಮರ್ಥ್ಯದ ಬಗ್ಗೆ ಸಹಜವಾಗಿ ಅನುಮಾನಗಳು ಸೃಷ್ಟಿಯಾಗತ್ತೆ. ಭಾರತದ ಸೇನೆ ಯಾವ ರೀತಿ ಪ್ರತಿ ಕ್ಷಣದಲ್ಲೂ ಕೂಡ ಸರ್ವಸನ್ನದ್ಧವಾಗಿರಬಹುದು ಅನ್ನುವಂಥ ವಿಚಾರಗಳನ್ನು ಪರಾಮರ್ಶೆ ಮಾಡುವಂತೆ ಮಾಡುತ್ತೆ. ಯಾಕಂದರೆ ಅವತ್ತು ಆಪರೇಷನ್ ಸಿಂಧೂರ್ ಆದಂತಹ ಸನ್ನಿವೇಶದಲ್ಲಿ ನೀವು ಗಮನಿಸಿದ್ದೀರಿ, ಪರ ವಿರೋಧದ ಒಂದಷ್ಟು ಚರ್ಚೆಗಳು ದೊಡ್ಡ ಮಟ್ಟದಲ್ಲಾಯಿತು. ಹೌದು, ಅವತ್ತು ಆಪರೇಷನ್ ಸಿಂಧೂರ್ನ ಆ ಆಪರೇಷನ್ ಆದ ಸಂದರ್ಭದಲ್ಲಿ ರಾವಲ್ಪಿಂಡಿ ನಡುಗಿ ಹೋಗಿತ್ತು, ಅಕ್ಷರಶಃ ತತ್ತರಿಸಿ ಹೋಗಿತ್ತು. ಇನ್ನು ಬಹಳ ಮುಖ್ಯವಾಗಿ 88 ಗಂಟೆಗಳ ಕಾಲ ನಡೆದಿದ್ದಂತಹ ಆಪರೇಷನ್ ಸಿಂಧೂರ್ ಅದು. ಪಹಲ್ಗಾಮ್ಗೆ ಹೋಗಿದ್ದರು ಭಾರತೀಯ ಪ್ರವಾಸಿಗರು, ಅದರಲ್ಲೂ ಕರ್ನಾಟಕದ ಬಹಳಷ್ಟು ಪ್ರವಾಸಿಗರಿದ್ದು ನಿರ್ದಾಕ್ಷಿಣ್ಯವಾಗಿ ಅವರನ್ನು ಹತ್ಯೆ ಮಾಡಲಾಯಿತು. ಅವತ್ತು ಬಂದಂತಹ ಮಾಹಿತಿಯ ಪ್ರಕಾರ ಅವರು ಯಾರು, ಯಾವ ಧರ್ಮದವರು ಅಂತ ಕೇಳಿ ಅವರನ್ನು ಹತ್ಯೆ ಮಾಡಲಾಗಿತ್ತು. ಆ ನಂತರದ ಸಂದರ್ಭದಲ್ಲಿ ಸುದೀರ್ಘ ಸಮಯವನ್ನು ತೆಗೆದುಕೊಂಡು ಭಾರತೀಯ ಸೇನೆ ಕೊಟ್ಟಂತಹ ಪ್ರತ್ಯುತ್ತರ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಇದು. ಹೌದು, ಭಾರತದ ರಣತಂತ್ರಕ್ಕೆ ಪಾಕಿಸ್ತಾನ ಸೇನೆ ದಿಕ್ಕಿಟ್ಟು ಹೋಗಿತ್ತ. ಹಾಗಾದರೆ ಇದನ್ನು ನಾವು ಹೇಳ್ತಾ ಇಲ್ಲ, ಭಾರತೀಯರು ಯಾರೂ ಕೂಡ ಹೇಳ್ತಾ ಇಲ್ಲ. ಭಾರತದ ಆಪರೇಷನ್ ಸಿಂಧೂರು ಯಾವ ರೀತಿ ಸಂಚಲನವನ್ನು ಪಾಕಿಸ್ತಾನದಲ್ಲಿ ಹುಟ್ಟುಹಾಕಿತ್ತು ಅಂತ ಹೇಳಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸಹೋದರಿ ನೋರಿನ್ ನಿಯಾಜಿ ಬಿಚ್ಚಿಟ್ಟಿದ್ದಾರೆ. ನಮ್ಮ ಸೇನೆಗೆ ಭಾರತವನ್ನು ಎದುರಿಸುವ ತಾಕತ್ತಿಲ್ಲ ಅಂತ ನೋರಿನ್ ಹೇಳ್ಕೊಂಡಿದ್ದಾರೆ. ಪಾಕ್ ಸೇನೆ ತನ್ನ ಸೋಲನ್ನು ಮುಚ್ಚಿಡೋದಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಮಾಡಿಕೊಂಡಿರುವ ರಹಸ್ಯ ಡೀಲ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಪಾಕಿಸ್ತಾನ ಎಲ್ಲಿದೆ, ಪಾಕಿಸ್ತಾನದ ಮನಸ್ಥಿತಿ ಎಂಥದ್ದು, ಪಾಕಿಸ್ತಾನದ ಯೋಚನಾ ಲಹರಿಗಳು ಹೇಗಿರುತ್ತೆ ಅನ್ನೋದಕ್ಕೆ ಪಾಕಿಸ್ತಾನದವರೇ ಕೊಟ್ಟಿರುವಂಥ ಉತ್ತರ ಇದು. ಸಂಪೂರ್ಣ ಬ್ಲಾಂಕ್ ಆಗಿದ್ದ ಪಾಕಿಸ್ತಾನದ ರಕ್ಷಣಾ ರಾಡರ್ ಮತ್ತು ನೆಟ್ವರ್ಕ್ಗಳು, ಅಫ್ಕೋರ್ಸ್ ಸಣ್ಣ ದೇಶ ಅದು, ಆದರೂ ಕೂಡ ಸೇನಾ ಸಾಮರ್ಥ್ಯವನ್ನು ಅಲ್ಲಗಳೆಯುವಂತಿಲ್ಲ. ಆದರೂ ಕೂಡ ಅವತ್ತಿನ ಆಪರೇಷನ್ ಸಿಚುವೇಶನ್ ಪಾಕಿಸ್ತಾನವನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗಿತ್ತು ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಇದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸಹೋದರಿ ನೋರಿನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಗಡಿಯಲ್ಲಿ ಪಾಕ್ ಸೇನೆಯೇ ಅಸ್ತಿತ್ವವನ್ನು ಅಲುಗಾಡಿಸಿತ್ತು ಭಾರತೀಯ ಸರಣಿ ದಾಳಿ. ಸೇನೆಯ ಹೀನಾಯ ಸೋಲನ್ನು ಮುಚ್ಚಿಡೋದಕ್ಕೆ ಪಾಕ್ ಅಧಿಕಾರಿಗಳ ಸುಳ್ಳು ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ನಿರಂತರ ದಾಳಿ ಆಗ್ತಿದ್ದ ಸಂದರ್ಭದಲ್ಲಿ 10-12 ದಿವಸ ಮುಗ್ದೇ ಹೋಯಿತು. ಯಾರು ಈ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಗೆಲುವಿಲ್ಲ ಸೋಲಿಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ಆಗಾಗ ಮಾಧ್ಯಮದ ಎದುರಿಗೆ ಬರ್ತಾ ಇದ್ದಂತಹ ಪಾಕಿಸ್ತಾನದ ಅಧಿಕಾರಿ ವರ್ಗ ಇರಬಹುದು, ಅಥವಾ ನೀವು ಗಮನಿಸಬಹುದು ಅಲ್ಲಿನ ರಾಜಕೀಯ ವ್ಯಕ್ತಿಗಳು ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಕೊಂಡು ಬಂದರು. ಸೊ ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ಭಾರತದಲ್ಲಿ ಆ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗಿತ್ತು. ಇವತ್ತು ಅದಕ್ಕೆ ಸ್ವತಃ ನೋರಿನ್ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಇನ್ನೊಂದು ಪರ್ಟಿಕ್ಯುಲರ್ ವಿಚಾರವನ್ನು ನೋರಿನ್ ಪ್ರಸ್ತಾಪ ಮಾಡಿದ್ದಾರೆ. ಏನದು? ಇಸ್ರೇಲ್ ಜೊತೆಗಿನ ಒಪ್ಪಂದ. ಇಸ್ರೇಲ್ ಜೊತೆಗೆ ಹಾಗಾದರೆ ಯಾವ ಡೀಲನ್ನು ಹಾಗಾದರೆ
ಮಾಡಿಕೊಂಡಿದ್ದಾರೆ ಪಾಕಿಸ್ತಾನದವರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಏನು ಮಾಡೋದಕ್ಕೆ ಪಾಕಿಸ್ತಾನ ಹೊರಟಿದೆ, ಪಾಕಿಸ್ತಾನದ ಮನಸ್ಥಿತಿ ಎಂಥದ್ದು, ಅದನ್ನು ಕೂಡ ನಾವು ಡೀಟೇಲ್ ಆಗಿ ನೋಡಬೇಕಾಗುತ್ತೆ. ಯಾಕಂದರೆ ಪಾಕಿಸ್ತಾನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳುವಂತಹ ದೇಶ ಅಲ್ಲವೇ ಅಲ್ಲ. ರಾಜತಾಂತ್ರಿಕ ನಿಲುವುಗಳು, ನಿರ್ಧಾರಗಳು ಕೆಲವೊಮ್ಮೆ ಭಾರತಕ್ಕೂ ಕೂಡ ಮಣ್ಣು ಮುಕ್ಕಿಸುವಂಥ ಕೆಲಸಗಳಿರ್ತವೆ. ಸೊ ಜಾಗತಿಕ ನಾಯಕರ ಮನವಿಯ ಮೇರೆಗೆ ದಾಳಿಯ ತೀವ್ರತೆಯನ್ನು ಭಾರತ ಅಂದು ಕಡಿಮೆ ಮಾಡಿದರೂ ಕೂಡ ಇಸ್ರೇಲ್ ಜೊತೆಗೆ ಮಾಡಿಕೊಂಡಿದ್ದಂತಹ ಡೀಲ್ ಏನಿದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಹೌದು, ದಿಕ್ಕು ತೋಚದಂತಾದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇತ್ತು. ಪಾಕಿಸ್ತಾನ ಅವತ್ತು ಯಾವ ನಿಲುವನ್ನು ಯಾವಾಗ ತಗೊಳ್ಳುತ್ತೋ ಅನ್ನುವಂತಹ ಸನ್ನಿವೇಶ ಇತ್ತು. ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ನೇರವಾಗಿ ಅಮೆರಿಕ ಮೊರೆ ಹೋಗ್ತಾರೆ, ವಿಚ್ ವಾಸ್ ವಿಸಿಬಲ್. ಅವತ್ತು ಎಲ್ಲರ ಕಣ್ಣಿಗೆ ಕಂಡಂತಹ ದೃಶ್ಯ. ಪಾಕ್ ಸೇನೆಯ ರಕ್ಷಣೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೈಯಕ್ತಿಕವಾಗಿ ಮಧ್ಯ ಪ್ರವೇಶಿಸಿದ ಫಲವಾಗಿ ಮತ್ತು ಜಾಗತಿಕ ನಾಯಕರ ತೀವ್ರ ಮನವಿಯ ಮೇರೆಗೆ ಭಾರತ ಅದನ್ನು ದಾಳಿಯ ತೀವ್ರತೆಯನ್ನು ತಗ್ಗಿಸಿತ್ತು. ಡೆಫಿನೆಟ್ಲಿ, ಯಾಕಂದರೆ ಸೀಸ್ ಫೈರ್ ಮತ್ತು ವಿದೇಶಾಂಗ ಸಚಿವರ ಮಾತುಕತೆಗಳು ಸುದೀರ್ಘವಾಗಿ ನಡೀತಾ ಇತ್ತು. ಆದರೆ ಭಾರತದ ಆಕ್ರೋಶ ತಣ್ಣಗಾಗಿರಲಿಲ್ಲ, ಯಾಕಂದರೆ ಅದು ಸಿಂಧೂರವನ್ನು ಅಳಿಸಿದಂತಹ ಬಹಳ ದೊಡ್ಡ ಅಟ್ಯಾಕ್ ಆಗಿತ್ತು. ಆದರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನದೇ ಆದಂಥ ರಾಜತಾಂತ್ರಿಕ ನಿಲುವುಗಳಿರ್ಬೋದು ಅಥವಾ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ತನ್ನದೇ ಆದಂಥ ಪ್ರಯತ್ನ ಇರ್ಬೋದು, ಅಮೆರಿಕ ಅಧ್ಯಕ್ಷರ ಮೊರೆ ಹೋಗುತ್ತೆ. ಜೊತೆಗೆ ಏನಾಯಿತು ಅಂತ ನೋಡ್ತಾ ಹೋಗೋಣ. ಭಾರತದ ಹೊಡೆತದಿಂದ ಬಚಾವಾಗುವುದಕ್ಕೆ ಪಾಕಿಸ್ತಾನದ ಮೂಲ ಸಿದ್ಧಾಂತವನ್ನೇ ಗಾಳಿಗೆ ತೂರಿ ಇಸ್ರೇಲ್ ದೇಶವನ್ನು ಅಧಿಕೃತವಾಗಿ ಗುರುತಿಸೋದಕ್ಕೆ ಮತ್ತು ಐತಿಹಾಸಿಕ ಅಬ್ರಹಾಂ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಸಮ್ಮತಿಸಿದ್ದಾರೆ ಅಂತ ಇಮ್ರಾನ್ ಖಾನ್ ಸಹೋದರಿ ನೋರಿನ್ ನಿಯಾಜಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ತನ್ನ ಉಳಿವಿಗಾಗಿ ಪಾಕಿಸ್ತಾನ ಇಸ್ರೇಲ್ ಜೊತೆಗೆ ಸೀಕ್ರೆಟ್ ಡೀಲ್ ಕುದುರಿಸೋದಕ್ಕೆ ಮುಂದಾಗಿರುವುದು ಈಗ ಇಡೀ ಜಗತ್ತಿನಲ್ಲಿ ಸಂಚಲನವನ್ನು ಹುಟ್ಟುಹಾಕಿದೆ. ಬಹಳ ಮುಖ್ಯವಾಗಿ ನೀವು ಗಮನಿಸ್ಬೋದು, ಇಸ್ರೇಲ್ ಅಂತ ನೋಡೋದಾದರೆ ಇಸ್ರೇಲ್ನ ಒಂದು ಪ್ರಾದೇಶಿಕ ವಿಚಾರ, ಅಲ್ಲಿರುವಂಥ ಜೊರಾಸ್ಟ್ರಿಯನ್ ಇರ್ಬೋದು, ಅಲ್ಲಿರುವಂತಹ ಮುಸಲ್ಮಾನರಿರ್ಬೋದು, ಅಲ್ಲಿರುವಂಥ ಕ್ರಿಶ್ಚಿಯನ್ಸ್ ಇರ್ಬೋದು, ಅಲ್ಲಿರುವಂತಹ ಕೆಲವೊಂದು ವಿಚಾರಗಳಲ್ಲಿ ಮುಸ್ಲಿಮರ ಆಕ್ಷೇಪದಿಂದ ಇಸ್ರೇಲ್ ಜೊತೆಗಿನ ಒಂದು ಬಾಂಧವ್ಯ ಕಡಿದು ಹೋಗಿರುವಂಥ ಸನ್ನಿವೇಶದಲ್ಲಿ ಬಹಳ ಮುಖ್ಯವಾಗಿ ಅಬ್ರಹಾಂ ಒಪ್ಪಂದಕ್ಕೆ ಸಹಿ ಹಾಕುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದಾದರೆ ಆ ಸೀಕ್ರೆಟ್ ಒಪ್ಪಂದದ ಮುಂದಿನ ಹಾದಿಯಾದರೂ ಪಾಕಿಸ್ತಾನಕ್ಕೆ ಏನಿತ್ತು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪಾಕ್ ಸೇನೆಯ ರಕ್ಷಣೆಗೆ ವೈಯಕ್ತಿಕವಾಗಿ ಹಾಗಾದರೆ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ ಏನಾದರೂ ಮಾಡಿದ್ರೆ ಅಬ್ರಹಾಂ ಒಪ್ಪಂದಕ್ಕೆ ಸೇರೋದಕ್ಕೆ ಮತ್ತು ಇಸ್ರೇಲ್ ಗುರುತಿಸೋದಕ್ಕೆ ಪಾಕಿಸ್ತಾನಕ್ಕೆ ಒಪ್ಪಿಗೆಯನ್ನು ಏನಾದರೂ ಸೂಚಿಸಿದ್ರೆ ಭಾರತದ ಆ ವೇಗಕ್ಕೆ ಹೆದರಿ ಅಮೆರಿಕ ಮೊರೆ ಹೋಗಿದ್ದಂತಹ ಜನರಲ್ ಆಸಿಮ್ ಮುನೀರ್ ತೆಗೆದುಕೊಂಡಂತಹ ನಿರ್ಣಯದ ಕುರಿತಂತೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಸಹೋದರಿ ನೋರಿನ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ತನ್ನ ಸೇನೆಯ ಕುರಿತಂತೆ ಅವರಿಗಿರುವಂತಹ ಸಾಮರ್ಥ್ಯದ ಪ್ರಶ್ನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಭಾರತ ಅಲ್ಲ ಇದನ್ನು ಪ್ರಸ್ತಾಪ ಮಾಡ್ತಿರೋದು, ಅಮೆರಿಕಾದ ಮಾಜಿ ಪ್ರಧಾನಿಯಾಗಿದ್ದಂಥ ಇಮ್ರಾನ್ ಖಾನ್ ಅವರ ಸಹೋದರಿ ಹೇಳೋ ಪ್ರಕಾರವೇ ನೋಡೋದಾದರೆ ಭಾರತದ ಆ ಸೇನೆಯನ್ನು ಎದುರಿಸುವಂತಹ ತಾಕತ್ತು, ಭಾರತದ ಸೇನಾ ಶಕ್ತಿಯನ್ನು ಎದುರಿಸುವಂಥ ತಾಕತ್ತು ಪಾಕ್ ಸೇನೆಗಿಲ್ಲ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅವತ್ತು ರಾವಲ್ಪಿಂಡಿ ಇರ್ಬೋದು, ಪಾಕಿಸ್ತಾನದ ಬಹುಭಾಗಗಳು ತತ್ತರಿಸಿ ಹೋಗಿತ್ತು, ಅಕ್ಷರಶಃ ನಲುಗಿ ಹೋಗಿತ್ತು. ಅದನ್ನು ಭಾರತದ ಸೇನೆ ಇರ್ಬೋದು, ಕೇಂದ್ರ ಸರ್ಕಾರ ಉಲ್ಲೇಖ ಮಾಡಿದ್ರೆ ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಭಾರತದ ಹಲವರಿರಲಿಲ್ಲ. ಬಟ್ ರೈಟ್ ನಾವು ಏನಾಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋರಿನ್ ಅವರ ಸ್ಟೇಟ್ಮೆಂಟನ್ನೇ ಉಲ್ಲೇಖ ಮಾಡೋದಾದರೆ ಭಾರತದ ಮಿಲಿಟರಿ ಶಕ್ತಿಯ ಕುರಿತಂತೆ ಮಾತಾಡಿದ್ದಾರೆ. ಸ್ವಂತ ದೇಶದ ಸೇನೆಯ ಶಕ್ತಿಯನ್ನು ಲೇವಡಿ ಮಾಡಿದ್ದಾರೆ ಇಮ್ರಾನ್ ಸಹೋದರಿ. ಭಾರತದ ಮಿಲಿಟರಿ ಶಕ್ತಿ ಪಾಕಿಸ್ತಾನಕ್ಕಿಂತ ಕನಿಷ್ಠ 4 ಪಟ್ಟು ಹೆಚ್ಚು ಅಂತ ಹೇಳಿದ್ದಾರೆ ನೋರಿನ್. ತಂತ್ರಜ್ಞಾನ ಮತ್ತು ಆರ್ಥಿಕ ಬಲದ ಮುಂದೆ ಮಂಡಿಯೂರಿದ ಪಾಕಿಸ್ತಾನ. ಅಂದರೆ ಭಾರತ ಸರ್ಕಾರ ಸೇನೆಯನ್ನು ನೀವು ಗಮನಿಸಬಹುದು ಯಾವ ರೀತಿ ಅಭಿವೃದ್ಧಿಪಡಿಸಿದೆ ಅಂತ, ತಂತ್ರಜ್ಞಾನವನ್ನು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದೆ ಅನ್ನೋದನ್ನು ನೋರಿನ್ ಅವರ ಸ್ಟೇಟ್ಮೆಂಟಲ್ಲಿ ನಾವು ಅನಾಲಿಸಿಸ್ ಮಾಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಇನ್ನು ಜೈಲಿನಲ್ಲಿರುವ ಇಮ್ರಾನ್ ಖಾನ್ ವಿರುದ್ಧ ಸೇನಾ ಪಿತೂರಿಗೆ ಕಿಡಿ. ಬಹಳ ಮುಖ್ಯವಾದಂಥ ವಿಚಾರ ಇದು. ಜೈಲಿನಲ್ಲಿದ್ದಂತಹ ಇಮ್ರಾನ್ ಖಾನ್ ವಿರುದ್ಧದ ಸೇನಾ ಪಿತೂರಿಗೆ ಕಿಡಿ. ಇನ್ನು ಸೇನಾಧಿಕಾರಿಗಳ ಭ್ರಷ್ಟಾಚಾರದಿಂದ ಪಾಕ್ ರಕ್ಷಣಾ ವ್ಯವಸ್ಥೆ ಹಾಳು. ಒಂದು ಕಡೆ ಭಾರತದ ಅಗಾಧ ಸೇನಾ ಶಕ್ತಿ, ಮತ್ತೊಂದು ಕಡೆ ಪಾಕಿಸ್ತಾನದ ಆಂತರಿಕ ದಿವಾಳಿತನ. ಅಲ್ಲಿ ಬದುಕೋದೇ ಕಷ್ಟ ಆಗಿದೆ ನೋಡಿ. ಒಂದು ಹಾಲು ತೊಗೊಳ್ಬೇಕು ಅಂತ ಹೇಳಿದ್ರೆ ದುಪ್ಪಟ್ಟು ಹಣ ಕೊಡಬೇಕು, ಒಂದು ಮೊಸರು ತೊಗೋಬೇಕು ಅಂದರೆ ದುಪ್ಪಟ್ಟು ಹಣವನ್ನು ಕೊಡಬೇಕು.
ಸಾಮಾನ್ಯ ನಾಗರಿಕರು ಕೂಡ ಬದುಕಲಾಗದಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದೆ ಅನ್ನೋದಾದರೆ ನೋರಿನ್ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ನಿಜಕ್ಕೂ ಕೂಡ ಪಾಕಿಸ್ತಾನದ ಪ್ರಸ್ತುತ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಹಾಗಾದರೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ಆಗ್ತಾ ಇದ್ದಿದ್ದು ಭಾರತದ ಕಡೆಯಿಂದ ಆದರೂ ಕೂಡ ನೀವು ಗಮನಿಸಬಹುದು 4 ಕಡೆಯಿಂದ ಪಾಕ್ ದಿಗ್ಬಂಧನಕ್ಕೆ ಒಳಗಾಗಿತ್ತು. ಪಾಕ್ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಲೂಚಿಸ್ತಾನದ ಬಂಡಾಯ ಬಲೂಚಿಗಳು ಅದೆಷ್ಟೋ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ, ವಿ ವಾಂಟ್ ಟು ಬಿ ವಿತ್ ಇಂಡಿಯಾ, ನಾವು ಭಾರತದ ಜೊತೆ ಗುರುತಿಸ್ಕೊಳ್ಬೇಕು ಅಂತ. ಪಿಒಕೆಯಲ್ಲಿ ಆಡಳಿತ ವಿರೋಧಿ ಅಲೆ, ಅಫ್ಕೋರ್ಸ್ ಲೈನ್ ಆಫ್ ಕಂಟ್ರೋಲಲ್ಲಿ ಆಗಿರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಸೊ ಪಿಒಕೆಯಲ್ಲಿ ಆಡಳಿತ ವಿರೋಧಿ ಅಲೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಗಮನಿಸ್ಬೋದು. TTP ಉಗ್ರರಿಂದ ಪಾಕ್ ಭದ್ರತಾ ಪಡೆಗಳ ಮೇಲೆ ಆಗಿರುವಂಥ ನಿರಂತರ ದಾಳಿ, ಇನ್ನು ಚೀನಾ ಪಾಕಿಸ್ತಾನ ಕಾರಿಡಾರ್ CPEC ಅಂತ ಕರಿತೀವಿ ಅದನ್ನು, ಆ ಯೋಜನೆಗಳಿಗೆ ಭಾರಿ ಭೀತಿ ಎದುರಾಗಿತ್ತು. ಇನ್ನು ಸೋಲನ್ನು ಮುಚ್ಚಿಡೋದಕ್ಕೆ ISISಗೆ ಉಗ್ರರನ್ನೇ ದಾಳವಾಗಿ ಹಾಗಾದರೆ ಪಾಕ್ ಸೇನೆ ಅವತ್ತು ಬಳಸ್ತಾ ಪ್ರಶ್ನೆ. ಜನರ ಆಕ್ರೋಶವನ್ನು ತಣಿಸೋದಕ್ಕೆ ವಿಫಲವಾದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್. ಹೌದು, ಎಂಥದ್ದೇ ಯುದ್ಧದ ಸನ್ನಿವೇಶದಲ್ಲಿ ತನ್ನ ನಾಗರಿಕರಿಗೆ ದೇಶದ ಪ್ರಧಾನಿ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಫ್ಕೋರ್ಸ್ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರೂ ಕೂಡ ವಾಸ್ತವವನ್ನು ಅಲ್ಲಿನ ಜನ ಅರಿತಿದ್ರು. ಆ ಆಯಾಮದಲ್ಲಿ ನೋಡೋದಾದರೆ ಅಲ್ಲಿನ ಜನ ಆಕ್ರೋಶ ಭರಿತರಾಗಿದ್ದರು. ಬೇಕಾಗಿರಲಿಲ್ಲ ಈ ಒಂದು ನಡೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಂತಹ ಸಂದರ್ಭದಲ್ಲಿ ಜನರ ಆಕ್ರೋಶವನ್ನು ತಣಿಸೋದಕ್ಕೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಸಂಪೂರ್ಣವಾಗಿ ವಿಫಲರಾಗಿದ್ದರು. ಜೊತೆಗೆ ಜಾಗತಿಕ ಗಮನವನ್ನು ತಿರುಗಿಸೋದಕ್ಕೆ ಪಾಕ್ ಸೇನೆಯೇ ISISಗೆ ಉಗ್ರರನ್ನ ದಾಳವಾಗಿ ಬಳಸಿಕೊಂಡು ಭಯೋತ್ಪಾದನೆಗೆ ಮತ್ತೆ ಪ್ರೋತ್ಸಾಹ ನೀಡುತ್ತೆ ಅಂತ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಬಟ್ ಅವತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ ಏನು ಉಲ್ಲೇಖ ಮಾಡ್ತು ಅನ್ನೋದನ್ನು ಗಮನಿಸಬಹುದು. ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಘಟನೆ ಅದು. ಆಪರೇಷನ್ ಸಿಂಧೂರ್ ಆಗತ್ತೆ. ಪಾಕಿಸ್ತಾನ ಭಾರತದ ಟಾರ್ಗೆಟ್ ಆಗಿತ್ತಾ? ಅದಕ್ಕೆ ದೇಶದ ಪ್ರಧಾನಿ ಸೇರಿದ ಹಾಗೆ ಭಾರತೀಯ ಸೇನೆ ಕೊಟ್ಟಂತಹ ಉತ್ತರ ನೋ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಮ ದಾಳಿ ಏನಿದ್ರು ಕೂಡ ಭಯೋತ್ಪಾದಕರ ನೆಲೆಯ ಮೇಲೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ISISಗೆ ಉಗ್ರರನ್ನು ದಾಳವಾಗಿ ಬಳಸ್ಕೊಂಡು ಭಯೋತ್ಪಾದನೆಗೆ ಪಾಕ್ ಯಾವ ರೀತಿ ಸಂಚನ ರೂಪಿಸ್ತಾ ಇತ್ತು, ನಿರಂತರವಾಗಿ ಆ ಪ್ರಕ್ರಿಯೆಯಲ್ಲಿ ಹೇಗೆ ತೊಡಗಿತ್ತು ಅನ್ನೋದನ್ನು ಭಾರತ ಹೇಳಿಲ್ಲ, ನಾರಿನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಬಹಳ ಮುಖ್ಯವಾಗಿ ಡೈಲಿ ನ್ಯೂಸ್ ಆ್ಯಂಡ್ ಅನಾಲಿಸಿಸ್ DNನಲ್ಲಿ 2 ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನಾವು ಗಮನಿಸಿದ್ದೇವೆ.